ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ ಎಲ್ಲರೂ ಆರಾಮದಿರೇನಪ್ಪ? ನಾವು ಕೂಡ ಆರಾಮದಿ ನೋಡ್ರಿ. ಬರ್ರಿ ಬೆಳಗ್ಗೆ ವಿಡಿಯೋನ ಇವಾಗ ಸ್ಟಾರ್ಟ್ ಮಾಡ್ಕೊಂಡಿವಿ. ಇವತ್ತಿನ ದಿನ ಹೆಂಗೆ ಹೋಗುತ್ತೆ ಅಂತೇಳಿ ನೋಡೋಣ. ವಿಡಿಯೋನ ಸ್ಕಿಪ್ ಮಾಡಾರ್ದು ದಯವಿಟ್ಟು ನೋಡಿ ಸಪೋರ್ಟ್ ಮಾಡಿರಿ. ರಾತ್ರಿ ಎಲ್ಲ ಮಳೆ ನೋಡ್ರಿ ಫ್ರೆಂಡ್ಸ. ಬೆಳಗ್ಗೆನೂ ಮಳೆ ಐತಿ ಜಿಟಿ ಜಿಟಿ. ಇವಾಗ ಏನೈತಿ ಸ್ವಲ್ಪ ಕಮ್ಮಿ ಆಗೈತೆ ನೋಡ್ರಿ. ಸ್ವಲ್ಪ ಗಾಳಿ ಬಿಡ್ತಂದ್ರೆ ಇಲ್ಲೆಲ್ಲ ಬಿಡ್ತೈತಿಲ್ಲ ಊಟನೇ. ಸೊ ಆ ಕಡೆ ಎಲ್ಲ ನೀರು ನಿಂತಾವ. ಅದಂತೂ ಮಾಮೂಲಿ ಇದ್ದೇ ಇರ್ತೈತಿ ನಮ್ಮ ಲಾಗ್ದೊಳಗೆ. ನಮ್ಗೆ ಕೆಲ್ಸಕ್ಕೆ ಅದನ್ನು ಆಮೇಲೆ ಹುಡ್ಕೊಳೋಣಂತ ನೀನೆಲ್ಲ ಹುಡುಗಿದ್ದೀನಿ ರೀ ಫ್ರೆಂಡ್ಸ. ಮತ್ತು ಮಳೆ ಬಂತು, ನೀರು ನಿಂತಾವ. ಅದೊಂದು ಎಕ್ಸ್ಟ್ರಾ ಆಗುತ್ತೆ ನೋಡ್ರಿ ನಮ್ಗೆ ಡೈಲಿ. ಮಗಳದೂ ಜಳಕ್ಕಾಗೈತ್ರಿ. ಮಗುನೂ ಸಾಲಿಗೆ ಹೋಗಿ ಬಿಟ್ಟು ಬಂದಾರ ಯಜಮಾನ್ರು. ಇವತ್ತು ಸೋಮವಾರ ಯಜಮಾನ್ರದ್ದು ರಜೆ ಇರ್ತೈತಿ. ಸೊ ನಾಷ್ಟನ ಆಮೇಲೆ ಮಾಡ್ತೀನಿ ಅಂತಂದ್ರು, ಈಗ ಒಲ್ಲಂತ. ಹಾಗಾಗಿ ನಾನಿವತ್ತು ಸ್ಪೆಷಲ್ ಒಂದು ಅಡುಗೆ ಮಾಡಾಕತ್ತೀನಿ ರೀ ಫ್ರೆಂಡ್ಸ. ಎದ್ರ ಸಂಬಂಧ ಅಂತೇಳಿ ನನ್ನ ಮೇನ್ ಚಾನಲ್ದೊಳಗೆ ನೀವು ನೋಡ್ತೀರಿ. ಈ ಚಾನಲ್ದೊಳಗೆ ಜಸ್ಟ್ ಲಾಗನ್ನೇ ಆ್ಯಡ್ ಮಾಡಿ ಹಾಕಾಕತ್ತೀನಿ ರೀ. ನಿನ್ನೆಲ್ಲ ಮಳೆ ಬಂದಿರೋ ಕಾರಣದಿಂದಾಗಿ ಎಲ್ಲ ಇಲ್ಲಿ ಅರಿಬಿನ ಒಗದ ಒಣಕಿದ್ದು ನೋಡ್ರಿ ಪ್ಯಾನಿಂಗಳಿಗೆ. ಸ್ಮೆಲ್ ಅದು ಏನಿಲ್ಲ ರೀ. ಏನಮ್ಮ ಓ ನೋಡ್ರಿ ಇಲ್ಲಿ ಕಳ್ಳ 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 ಕೃಷ್ಣ ನೋಡ್ರಿ. ನಮ್ಮ ಪಾಕಡದಾಗಿಂದು ರೊಕ್ಕನ ಎಸ್ಕೇಪ್ ಮಾಡೋತಾರ. ಎದಕ್ಕೆ ರೀ ಅವು ಇಸ್ತ್ರಿ ರೀ ಬಿ? ಕೂಟ ಕಾಮಲ್ ಎಲ್ಲಿ ಹೋಗಿದ್ದಿ ಕೆಲಸ ಮಾಡಕ? ನನ್ ರೊಕ್ಕ ಆತ್ ನೋಡ್ರಿ ಈಕಿ. ನಾನು ಎಷ್ಟು ಅನ್ಬಾರ್ದು ನಿಮ್ಮ ಪಪ್ಪಗ ಎಲ್ಲ ಮಾಡಾಕತ್ತಿ ನನ್ನ ರೊಕ್ಕ ಅಂತೇಳಿ. ನೋಡ್ರಿ ಹೆಂಗದಾರ ಮಕ್ಕಳು. ನನ್ನ ರೊಕ್ಕ ನಿನ್ನ ರೊಕ್ಕ ಅಂತ. ಸೊ ಇವಾಗ ಏನೈತಿ ಪಾರ್ಲೇಜಿ ಗೋಲ್ಡ್ ಬಿಸ್ಕಿಟ್ ತೊಗೊಂಬಂದಾಡ್ರಿ ಮಗಳು. ಭಾಳ ದಿವಸಗಳ ನಂತರ ಈ ಥರ ಕಡಕ್ ಚಾಯ್ ಕುಡಿಯಾಕತ್ತಿ ನೋಡ್ರಿ. ಯಾಕಂದ್ರೆ ನಮ್ಮ ಮನ್ಯಾಗ ಚಾಪುಡಿ ಖಾಲಿಯಾಗಿತ್ತು. ಒಂದು ತಿಂಗಳು ಹಾಕಿ ಬಂದಿತ್ತು. ಇಲ್ಲೇ ಎದುರುಗಡೆ ಅಂಗಡಿ ಒಳಗೆ ಲೂಸ್ 10 ರೂಪಾಯಿಗೆ ಒಂದು ಪಾಕೆಟ್ ಸಿಗತೈತೆ ರೀ ಫ್ರೆಂಡ್ಸ. ಅದು ತೊಗೊಂಬಂದಿದ್ವಿ. ಅದು ಭಾಳ ಡಸ್ಟ್ ಥರ ಇತ್ತು. ಈ ಥರ ಕಡಕ್ಕೂ ಹಾಕಿರ್ದಿಲ್ಲ. ಮತ್ತು ಎದೆ ಊರಿ ಜಾಸ್ತಿ ಆಗ್ತಿತ್ತು ರೀ ಅದಕ್ಕೆ. ಅದು ಯಾಕೋ ಗೊತ್ತಿಲ್ಲ. ಹಂಗಾಗಿ ನನಗಂತ್ರ ಚಾ ಅಂದ್ರೆ ವೈಕ್ ವಾಕರ್ಕಿಟ್ಟಂಗೆ ಅಂತ ಅನ್ನಿಸ್ತಿತ್ತು. ಬಟ್ ಇವಾಗ ಯಜಮಾನ್ರು ಚಹಾ ಪುಡಿ ತೊಗೊಂಡು ಬಂದಾರ್ರಿ. ಗ್ಯಾಸ್ ಕಟ್ಟಿದೆಲ್ಲ ಕ್ಲೀನ್ ಮಾಡ್ಕೊಂಡಿನಿ. ಲಿಬರ್ಟಿ ಚಹಾ ನೋಡ್ರಿ ಅರ್ಧ ಕೆಜಿ ತೊಗೊಂಡು ಬಂದಾರ. ಪ್ರತಿ ಸಾರಿ ಪಾವು ಕಿಲೋ ತೊಗೊಂಬಂದ್ರೆ ಒಂದು ತಿಂಗಳು ಮ್ಯಾಗನೇ ಹೋಗಿತ್ತು ನಮಗೆ. ಬಟ್ ಈಗ ಅರ್ಧ ಕಿಲೋ ತಂದಾರ. ಯಾಕಂದ್ರೆ ಈಗೇನು ಶಾಂತಿ ಸನಿ ಬಂತಲ್ರಿ, ಜನರದು ಭಾಳ ಮಂದಿ ಬರ್ತಾರೆ, ಬೇಕಾಗ್ತದೆ ಅಂತೇಳಿ ಒಮ್ಮೆ ಅರ್ಧ ಕಿಲೋನೇ ತೊಗೊಂಡು ಬಂದಿದ್ದಾರೆ. ಚಾನು ಆಗೈತೆ ನೋಡ್ರಿ. ಅವ್ರದ್ದು ಅಪ್ಪ ಮಕ್ಕಳದು ಜಳಕಾಗೈತಿ. ನಾನು ಇನ್ನೂ ಸ್ನಾನ ಮಾಡ್ಕೋಬೇಕಾ. ಬಟ್ ಇನ್ನೊಂದು ಕೆಲಸ ಎಕ್ಸ್ಟ್ರಾ ಉಳ್ದೈತಿ. ಅದನ್ನು ಮಾಡಿನೇ ಜಳಕ ಮಾಡಿದ್ರೆ ಆಯ್ತು ಅಂತೇಳಿ ನಾನು ಕೂತೀನಿ ನೋಡ್ರಿ. ಚಾಕ್ ಸೋಸಮಂತ ಈ ಸದ್ಯಕ್ಕೆ. ಯಾರೆಲ್ಲ ಚಹಾ ಪ್ರಿಯರದ್ರಿ ಎಲ್ಲರಿಗೂ ಚಹಾ ಅಂದರೆ ಹೆಂಗಿರುತ್ತಂತ ಗೊತ್ತಿರುತ್ತೆ. ಕೆಲವ್ರು ಇಷ್ಟನೇ ಪಡಂಗಿಲ್ಲ ರೀ ಫ್ರೆಂಡ್ಸ್. ಅಷ್ಟೊಂದು ಸರಿ ಇಲ್ಲ ಆರೋಗ್ಯಕ್ಕೂ ಕೂಡ ಅಂತಾರೆ. ಅದು ಕರೆಕ್ಟ್ ಬಿಡ್ರಿ. ಬಟ್ ನಾವು ಅಡಿಟ್ ಆಗಿಬಿಟ್ಟಿವಿ. ನಡ್ಬರ್ಕ್ ಒಂದು ಸ್ವಲ್ಪ ದಿವ್ಸ ಬಿಟ್ಟಿದ್ದೆ. ಈಗಂತೂ ಚಾಲೂ ಮಾಡ್ದಾಗಿಂದ ಬಿಟ್ರೆ ಅಯ್ಯೋ ಈ ಥಂಡಿದಿಂದಾಗ ಮಳೆ ಬರೋತ್ನಾಗಂತೂ ಮೇನ್ ಊಟ ಲೇಟರ್ ನಡಿತೈತಿ. ಚಹಾ ಬೇಕು ನೋಡ್ರಿ ಟೈಮ್ ಶಿರಿ. ಯಜಮಾನ್ರಿಗೆ ಸ್ವಲ್ಪ ಹಾಕಂಬ್ರಿ. ಅವ್ರು ಭಾಳ ಕುಡಿಯಂಗಿಲ್ಲ. ಈ ಥರ ಬುರುಗ್ ಮಾಡಿ ಕುಡಿಬೇಕ್ರಿ ಚಹಾ. ಮಸ್ತ್ ರುಚಿ ಇರ್ತೈತಿ ನೋಡ್ರಿ. 1ರಿಂದ 2 ಸೇರಿ ಈ ಥರ ನಗತೊಳಗೆ ಮಾಡಿದ್ರೆ ಬುರುಗ್ ಬರುತ್ತೆ. ಮಳೆಯೊಳಗೆ ಥಂಡಿ ಸೂಪರ್ ರುಚಿ ಅಂತ ಅನ್ನಿಸ್ತೈತಿ ನೋಡ್ರಿ. ಈಗ ಅವರಿಗೆ ಅಪ್ಪ ಮಕ್ಳಿಗೆ ಕೊಡೋಣ. ಮಗಳಿಗೆ ಹೆಚ್ಚಿಗೆ ಕೊಡಲ್ರಿ. ನನ್ನ ಮಕ್ಳಿಗೆ ಚಹಾ ಭಾಳ ಕೊಡಲ್ಲ. ಬಟ್ ಇವಾಗ ಮಾಡ್ಕೊಂಡಿನಿ. ಥಂಡಿ ಐತಿ, ಪರವಾಗಿಲ್ಲ. ಸ್ವಲ್ಪ ಕೊಟ್ರೆ ನಡೀತೈತಿ. ಬಿಸ್ಕಿಟ್ ಅದು ನಾಷ್ಟ ಲೇಟ್ ಆಗತ್ತೆ ರೀ. ಅದಕ್ಕಂತೇಳಿ ಈಗ ಅನ್ಕತನ ಚಹಾ ಬಿಸ್ಕಿಟ್ ತಿನ್ನೋಣ ಬರ್ರಿ. ಅಪ್ಪ ಮಗಳು ಸದ್ಯಕ್ಕೆ ಸ್ವಲ್ಪ ಮಾರ್ಕೆಟ್ ಕಮ್ಮಿ ಬಿದ್ದೈತೆ ರೀ. ಅದಕ್ಕಂತ ತರಕ ಹೊಂಟಿದಾರ. ನಾನೇನತ್ ನೋಡ್ರಿ ಉಳ್ಳಾಗಡ್ಡಿ ತೊಗೊಂಡಿನಿ. ಅದನ್ನೆಲ್ಲ ಮ್ಯಾಗಿನ ಸೊಪ್ಪಿ ಸ್ವಲ್ಪ ಇಡಾತೀನಿ. ಬಟಾಟಿ ತೊಗೊಂಡಿನಿ ನೋಡ್ರಿ. ಒಂದು 4 ಬಟಾಟಿ, ಒಂದು ಅರ್ಧ ಕ್ಯಾಬೇಜ್ ಹಾಕ್ತೀನಿ ರೀ. 1-2 ಡಬ್ಬಿ ಮಿರ್ಚಿ ತೊಗೊಂಡಿನಿ. ಒಂದು 2 ಲಿಂಬೆಹಣ್ಣಿನಷ್ಟು ಫ್ಲವರ್ ನೋಡ್ರಿ. ಸ್ವಲ್ಪ ಬಿಸಿ ನೀರೊಳಗೆ ಹಾಕಿನ ಅವನ್ನ ಏನು ಮಾಡತ್ತೀನಿ ಅಂದ್ರೆ ಪಾವ್ ಭಾಜಿ ಮಾಡತ್ತೀನಿ ರೀ ಫ್ರೆಂಡ್ಸ. ಇವತ್ತಿನ ದಿನ ಸ್ಪೆಷಲ್ಲ. ಏನಂತೇಳಿ ನೀವು ಅದು ನನ್ನ ಇದು ಮೇನ್ ಚಾನಲ್ದಾಗ ನೋಡ್ರಿ ಅಂತ ಹೇಳೀನಿ. ಯಾಕೆ ಸ್ಪೆಷಲ್ ಏನೈತೆ ಅಂತೇಳಿ ನಿಮ್ಗೆ ಗೊತ್ತಾಗ್ತದೆ. ಎಲ್ಲ ಪಟ್ ಕಟ್ ಮಾಡಿ ಕುಕ್ಕರ್ನಾಗ ನೋಡ್ರಿ ಕಡಿಮೆ ಪ್ರಮಾಣದೊಳಗೆ ಮಾಡತ್ತೀನಿ ನೋಡ್ರಿ ಫ್ರೆಂಡ್ಸ. ಈಗ ಬೆಳಗ್ಗೆ ನಾಷ್ಟಕ್ಕೆ ಆಗಬೇಕು, ಮಧ್ಯಾಹ್ನ ಚೂರು ಊಟಕ್ಕೂ ನಡೀತದೆ ಅಂಥೇಳಿ ಸ್ವಲ್ಪ ಮಾಡತ್ತೀನಿ ರೀ. ಹಾಗಾಗಿ ಪಟ ಮಾಡಬೇಕು. ಟಮಾಟಿ ಇಲ್ಲರಿ ಫ್ರೆಂಡ್ಸ, ಭಾಳ ತುಟ್ಟಾಗ್ಯಾವ್ರಿ. ತಂದಿದ್ರು ಅರ್ಧ ಹಾಕಿ ಖಾಲಿ ಮಾಡೀನಿ. ಇವಾಗ ಇದಕ್ಕೆ ಮೇನ್ ಟಮಾಟಿನೂ ಬೇಕು. ಸೊ ಹಾಗಾಗಿ 4 ಅಕೈಜಾಗಿನ 2 ಆದ್ರೆ ಹಾಕ್ಲೇಬೇಕು ನೋಡ್ರಿ. ಸೊ ಅದಕ್ಕೆ ಈಗ ಸ್ವಲ್ಪ ಹೆಂಗೂ ಸೋಮವಾರಕ್ಕೂ ಮಾರ್ಕೆಟ್ ತರ್ತಿದ್ರು ಅವರು. ಹಾಗಾಗಿ ಬೆಳ್ಳುಳ್ಳಿದು ಖಾಲಿ ಆಗ್ಯಾವ್ರಿ, ತರಕ್ಕೆ ಹೋಗ್ಯಾರ. ಇಷ್ಟು ಕಟ್ ಮಾಡ್ಬಿಡಮ್. ಇಲ್ಲಿ ನೀರು ಕಾಯಕ್ಕಿಟ್ಟಿನಿ ರೀ. ಸಣ್ಣ ಇಟ್ಟೀನಿ, ಜೋರು ಇಟ್ಟು ಲಗುಟ್ ಕಾಯ್ತಾವ ಅಂತೇಳಿ.
ಅದೇನೋ ನನಗೆ ಸಣ್ಣ ಇಡೋದ ಭಾಳ ರೂಢ ನೋಡ್ರಿ ಯಾವಾಗ್ಲೂ. ಇವು ಬಿಳಿ ವಟಾಣಿ ರೀ, ಹಸಿರು ವಟಾಣಿನೂ ಹಾಕ್ಕೋಬೋದು. ಬಿಳಿ ವಟಾಣಿ ಇದ್ವಲ್ಲ ಅದಕ್ಕಂತೇಳಿ ಈಗ ಬಿಳಿ ವಟಾಣಿ ಹಾಕ್ಕೊಳತ್ತೀನಿ ನೋಡ್ರಿ. ಇದ್ರೊಳಗೆ ನಾ ಏನೇನು ಹಾಕಿನಂದ್ರೆ ಬಟಾಟಿ, ಉಳ್ಳಾಗಡ್ಡಿ, ದೊಡ್ಡ ಮೆಣಸಿನ್ಕಾಯಿ, ಫ್ಲವರ್, ಕ್ಯಾಬೇಜ್, ಮತ್ತೀಗ ಹಸಿ ಇದು ನೆನೆ ಇಟ್ಟು ವಟಾಣಿ ರೀ. ಹಸಿ ವಟಾಣಿ ಇದ್ರೂ ಚಲೋ, ಮತ್ತೀಗ ಸಿಗಲ್ಲ ನೋಡ್ರಿ. ಅದಕ್ಕಂತೇಳಿ ಮತ್ತೀಗ ವಟಾಣಿ ಕೂಡ ಹಾಕ್ಕೊಳತ್ತೀನಿ. ಇವು ಇಷ್ಟಿಲ್ರಿ ಒಗ್ಗರಣೆನ ಇದಕ್ಕೆ ಬರ್ತಾವಂತೇಳಿ. ಸೊ ಇದಕ್ಕೆ ಈಗ ಗ್ಯಾಸ್ ಮ್ಯಾಗ ಇಟ್ಬಿಡಮಂತ್ರಿ. ಇದು ಗ್ಯಾಸ್ ಲಾಕ್ ಮಾಡಬೇಕಾಗಿತ್ತು, ಲಾಕ್ ಮಾಡಿಬಿಡ್ತೀನಿ ರೀ ಫ್ರೆಂಡ್ಸ. ಬಟ್ ಇನ್ನೂ ಇದಕ್ಕೆ ಇದು ಟಮಾಟಿ ಹಾಕಬೇಕಾಗಿತ್ತು ರೀ. ಟಮಾಟಿ ಏನೈತಿ ಇನ್ನೂ ಯಜಮಾನ್ರು ತೊಗೊಂಡು ಬಂದಿಲ್ಲ, ಹಾಗಾಗಿ ಅಲ್ಲಿವರೆಗೂ ಹಾಗೆ ಓಪನ್ ಕುದಿಲ್ರಿ. ಇದು ಓಪನ್ ಕುದಿಲಿ ಅಲ್ಲಿವರೆಗೂ ನಂದಿನ ಮತ್ತು ಕೆಲಸ ಐತ್ರಿ. ನೀರಿನ ಸಣ್ಣ ಇಟ್ಟಿನಿ, ಈಗಿನ ಬೆಚ್ಚಗಾಗಿರಿ, ಜಳ ಬೆಚ್ಚಗದಂಗೆ ನೀರು. ಸೊ ಹಾಗಾಗಿ ಇದು ಸ್ವಲ್ಪ ಕುದಿ ಹಿಡೀಲಿ. ಅಷ್ಟೊತ್ತನೇ ಯಜಮಾನ್ರು ಟಮಾಟಿ ತೊಗೊಂಡು ಬರ್ತಾರೆ. ಟಮಾಟಿನೇನೈತಿ ಕಟ್ ಮಾಡಿ ಮತ್ತು ಇದನ್ನು ಲಾಕ್ ಮಾಡೋಕೆ ಬರ್ತೈತೆ ನೋಡ್ರಿ. ಮೀಡಿಯಮ್ದಾಗ ಇಡ್ತೀನಿ ಇದನ್ನು. ಅದೀಗ ಕುದಿಯಕ್ಕೆ ಇಟ್ಟಿನಿ ರೀ ಫ್ರೆಂಡ್ಸ. ಈಗ ಏನೈತ್ರಿ ಕೊತ್ತಂಬರಿ ಐತ್ರಿ, ಸ್ವಲ್ಪ ಗಿಜಿ ಆದಂಗೆ ಆಗೈತಿ ಕೊತ್ತಂಬರಿ. ಸುಮ್ಮನೆ ತೊಗೊಂಬಂದಿದ್ರಿ ಯಜಮಾನ್ರ, ಹೀಗೆ ಇಟ್ಟಿದ್ದನ್ನ. ಈಗ ಏನೈತಿ ಸ್ವಲ್ಪ ಸೋಸ್ಕೊಂಡ್ಬಿಡ್ತೀನಿ ರೀ. ಅಲ್ಲೇ ಈ ಕಡೆಗೆ ಒಳಗೆ ನೀರು ಕೂಡ ತೊಗೊಂಡು ಬಂದೀನಿ, ತೊಳ್ಕೊಂಡು ಇಟ್ಕೊಳಕ್ಕೆ ಬರ್ತೈತಿ. ಹಂಗೆ ಒಂದು 4 ಉಳ್ಳಾಗಡ್ಡಿ ಹೆಚ್ಕೊತೀನಿ ರೀ. ಹಂಗೆ ಒಂದು 4-5 ಗಡ್ಡಿ ಬೆಳ್ಳುಳ್ಳಿ ಅದಾವೆ ರೀ ಫ್ರೆಂಡ್ಸ. ಬೆಳ್ಳುಳ್ಳಿನ ಸುಲಿದಿಡ್ತೀನಿ ರೀ. ಅಲ್ಲ ಲಸಣ ಪೇಸ್ಟ್ ಮಾಡ್ಬೇಕು. ಭಾಳ ದಿನ ಆಗೈತಿ ಅಲ್ಲ ಲಸಣ ಪೇಸ್ಟ್ ಮಾಡಿಟ್ಟಿಲ್ಲ. ಆಗಿಂದಾಗ ಎಷ್ಟು ಬೇಕಷ್ಟು ಬೆಳ್ಳುಳ್ಳಿ ಸುಲ್ಕೊಳೋದು ಪೇಸ್ಟ್ ಮಾಡೋದಾಗೈತಿ. ಮಿಕ್ಸಿ ಒಳಗೆ ಇಷ್ಟಿಷ್ಟೇ ಪೇಸ್ಟ್ ಆಗೋದೇ ಇಲ್ರಿ, ಅದು ಭಾಳ ಎಕ್ಕಲಾಡ್ಬೇಕಾಗ್ತದೆ. ಅದಕ್ಕಂತೇಳಿ ಈಗ ಒಮ್ಮೆ ಸ್ವಲ್ಪ ಬೆಳ್ಳುಳ್ಳಿ ಟೈಮ್ ಐತ್ರಿ, ಸುಲಿದಿಟ್ಕೊಂಡ್ರೆ ಆಗುತ್ತಂತೇಳಿ. ಸೊ ಈಗ ಮೊದಲ ಕೊತ್ತಂಬರಿನ ಸೋಸ್ಕೊಳಮಂತ್ರಿ. ಎಳಿ ಐತ್ರಿ, ಬಟ್ ಭಾಳ ಹೊಲಸು ಅಂದ್ರೆ ಹೊಲಸು. ಮಳಿಗೆ ಎಲ್ಲ ಕಾಯಿಪಲ್ಯ ಈಗ ಭಾಳ ರಾಡ್ ಆಗ್ತಿದ್ರು. ಅದ್ರಾಗ ಈ ಹಸಿ ಕಾಯಿಪಲ್ಯ ಅಂತೂ ಹಸಿರು ಕಾಯಿಪಲ್ಯ ಕೇಳಕ್ಕೆ ಹೋಗ್ಬೇಡ್ರಿ, ಆ ಥರ ಇರ್ತೈತಿ. ಹಂಗೆ ವಿಡಿಯೋ ಇಷ್ಟ ಆಗಿದ್ದ ಲೈಕ್, ಶೇರ್, ಕಮೆಂಟ್ ಮಾಡಿರಿ ಫ್ರೆಂಡ್ಸ. 2 ಚಾನಲ್ ಸೇರಿ ಒಂದು ಮಾನಿಟೇಷನ್ ಗೂಗಲ್ ಆಡ್ಸೆನ್ಸ್ ಅಪ್ಲೈ ಮಾಡಿದ್ನಿ ಅಂದ್ರೆ ಸ್ವಲ್ಪ ಚಲೋ ಅರ್ನಿಂಗ್ ಆಗುತ್ತೆ. ನಮಗೂ ಸಾಕಷ್ಟು ಕಮಿಟ್ಮೆಂಟ್ಸ್ಗಳು ಅದಾವ್ರಿ. ಅದಕ್ಕೆಲ್ಲದಕ್ಕೂ ಸ್ವಲ್ಪ ರಿಲ್ಯಾಕ್ಸ್ ಆಗಿ ಟೆನ್ಷನ್ ಫ್ರೀಯಾಗಿ ಇರ್ಬೋದು. ನಾನು ಗಂಡನಿಗೆ ಸಾಥ್ ಕೊಡ್ಬೋದಲ್ಲ ಫೈನಾನ್ಸಿಯಲಿ. ಅದಕ್ಕಂತೇಳಿ ಸ್ವಲ್ಪ ಎಕ್ಕಲಾಟ ಭಾಳ ಮಾಡಕತ್ತೀನಿ ನೋಡ್ರಿ. ಯಜಮಾನ್ರು ದುಡ್ದು ಹಾಕ್ತಾರ, ಮಾಡ್ತಾರ, ಕುಂತ್ಕೊಂಡು ತಿನ್ಬೋದು ಅಂತೇಳಿ ನನಗೆ ಒಟ್ಟ ಮನ್ಸಿನಾಗ ಈಗ ಬರಲ್ಲ ಆಗೈತ್ರಿ. ಇಲ್ಲಿ ಭಾಳ ಕಷ್ಟಪಟ್ಟಾರ. ನಾನು ಒಂದು ಏನಾದರೂ ಮಾಡಿದ್ರೆ ಆಯಿತು, ನಾವು 4 ಮಂದಿ ಮುಂದೆ ಬರ್ತೀವಿ, ಮಕ್ಕಳಿಗೆ ಒಳ್ಳೆ ಎಜುಕೇಷನ್ ಕೊಡ್ಬೋದು. ಇರೋದೊಂದು ಲೈಫ್ ಐತಿ, ನಾವು ಅಂದ್ಕೊಂಡಂಗೆ ನಾವು ಇರಬೇಕಲ್ರಿ. ಇರೋದೊಂದು ಜೀವನ ಐತಿ ನೋಡ್ರಿ ಸ್ನೇಹಿತರೆ. ಸೊ ಹಾಗಾಗಿ ನಾವು ಎಷ್ಟೆಷ್ಟು ಆಸೆ ಆಕಾಂಕ್ಷೆಗಳನ್ನ ಇಟ್ಕೊಂಡಿರ್ತೀವಿ, ಅದನ್ನ ನೆರವೇರಿಸ್ಕೋಬೇಕು. ನಮ್ಮದು ನಾವು ಹೌದಿಲ್ರಿ. ನಮ್ಮದೇನು ಹಿರಿಯರ ಆಸ್ತಿನೂ ಇಲ್ಲ, ಏನಿಲ್ಲ. ಸೊ ಹಿರಿಯರ ಆಸ್ತಿ ಇದ್ದವ್ರು ಕೂಡ ಹಂಗೆ ಕೂತಿನ ಊಟ ಮಾಡಲ್ ಬಿಡ್ರಿ. ಅವ್ರವ್ರ ಜೀವನಕ್ಕೆ ಎಲ್ಲ ಮಾಡ್ತಿರ್ತಾರ, ದುಡಿತಿರ್ತಾರ, ಅವರು ಕಷ್ಟಪಡ್ತಿರ್ತಾರ. ಆದ್ರೆ ನಮಗೆ ಏನೂ ಇಲ್ಲದನೇ ನಾವು ಮುಂದೆ ಬರಕತ್ತೀವಲ್ಲ, ಇದು ಮೇನ್ ನೋಡ್ರಿ. ಸೊ ಇದಿಷ್ಟು ಎಲ್ಲ ಸುಲ್ಕೊಂಡು ಮಾಡಿ ನಾನು ನಿಮ್ಮ ಜೊತೆ ಸಿಗ್ತೀನಿ ಫ್ರೆಂಡ್ಸ್. ಹಂಗೆ ಸಿಕ್ಕಾಪಟ್ಟೆ ಜನರು ಕಾಲ್ ಮಾಡಕತ್ತಿದ್ರು, ಎಲ್ಲರಿಗೂ ಜೊತೆಗೂ ಮಾತಾಡಿದೆ. ಸೊ ಹಾಗೇನೆ ಕೂಡ ಕುಕ್ಕರು ಕೂಡ ಈಗ ಕೂಗೈತಿ, ನೀರನ್ನು ಕಾದವು. ಮಗಳು ತಲೆ ಬಾಚ್ ಅಂತಂದೇಳ್ರಿ, ಹಂಗಂತೇಳಿ ತಲೆ ಬಾಚಿದ್ರೆ ಆಯಿತು, ಮತ್ತು ಅಕ್ಕಿಂದೊಂದು ಕೆಲಸ ಆರಾಮ್ಸೆ ಆಗುತ್ತಂತೇಳಿ. ಸೊ ಇನ್ನೊಂದೇನಪ್ಪ ಅಂತಂದ್ರೆ ಹಾಗೆ ಏನೋ ಹೇಳಕ್ಕೆ ಹೋದೆ ನೋಡ್ರಿ, ಮಿಸ್ ಆಯಿತು. ಹಾಗೆ ಮತ್ತು ಉಳ್ಳಾಗಡ್ಡಿ ಅದನ್ನೆಲ್ಲ ಸಣ್ಣಾಗಿ ಕಟ್ ಮಾಡಿ ಇಟ್ಟೀನಿ ರೀ ಫ್ರೆಂಡ್ಸ. ಬೆಳ್ಳುಳ್ಳಿ ಕೂಡ ಸುಲ್ಕೊಂಡೆ, ಕೊತ್ತಂಬರಿನೂ ಎಲ್ಲ ಕಟ್ ಮಾಡೀನಿ. ಕಟ್ ಮಾಡಿ ತೊಳೆದು ಈ ಥರ ಒಂದು ಅರ್ಬ್ಯಾಗ ಹಾಕೀನಿ ರೀ. ಒಂದು ಸ್ವಲ್ಪ ಇದು ಅಲ್ರಿ ಆರ್ದಂಗೆ ಆಗಲಿ ಇರ್ಲಿಕ್ಕೆ. ಹಂಗೆ ಈಗ ಕೊಳತು ಬಿಡ್ತೀರಿ ಲಗುಟನೆ ಫ್ರಿಜ್ನಾಗ ಇಟ್ರೆ. ಹಿಂಗೆ ಓಪನ್ ಇಟ್ರೆ ಚಂದ ಇರ್ತದೆ ಒಂದು ಟೈಮ್ದಾಗ ಅರ್ಬ್ಯಾಗ ಸುತ್ತಿ. ಮತ್ತು ಈ ಮಳೆಗಾಲ ದಿನ ನೋಡ್ರಿ, ಮೊದಲ ಅದೆಲ್ಲ ಕೊಳ್ತಂಗೆ ಆಗಿರ್ತೈತೆ ಎಲ್ಲ ನೀರಿಲ್ಲೇ. ಸೊ ನೀರಿನ ಅಂಶ ಭಾಳ ಹಿಡ್ಕೊಂಡಂಗೆ ಆಗಿರ್ತೈತೆ ರೀ ಸದ್ಯಕ್ಕೆ. ಹಂಗಂತೇಳಿ ಈಗ ಮೊದಲ ಇದಿಷ್ಟು ಹಾರ್ಲಿ ರೀ, ಮತ್ತೊಂದು ಡಬ್ಬ್ಯಾಗಾರ ಒಂದು ಕ್ಯಾರಿ ಬ್ಯಾಗ್ದಾರಗಾರ ಹಾಕಿ ತೆಗೆದು ಇಟ್ರಾಯ್ತು. ವಾತಾವರಣ ಅಂತೂ ಹೊರಗೆ ಕುಂತೀವಿ, ಮಾಡ ಸಿಕ್ಕಾಪಟ್ಟೆ ಗಾಳಿ ಬಿಡತೈತಿ. ನನಗೆ ಗಾಳಿ ಕಿವಾಗ ಓದಂಗೆ ಆತಂದ್ರೆ ಒಂಥರ ತಲೆನೋವು ಸ್ಟಾರ್ಟ್ ಆಗಿಬಿಡತೈತಿ. ಸೊ ಹಾಗಾಗಿ ಮತ್ತು ಏನು ಮಾಡೋಕ್ಕಾಗಲ್ಲ ರೀ. ಒಮ್ಮೆ ವಾತಾವರಣ ಹೆಂಗೆ ಬರ್ತಂಗೆ ಹೋಗ್ಬೇಕಲ್ಲ, ಅದು ನಮ್ಮ ಕೈಯಾಗಿರಂಗಿಲ್ಲ. ಈಗ ಕೂತಾಳ ನೋಡ್ರಿ, ತಲೆ ಅನ್ನೋದು ಕಡ್ಡಿ ಬಹು ಆಗೈತೆ ರೀ ಫ್ರೆಂಡ್ಸ್. ಸ್ನೇಹಂದು ನನಗೆ ನಮ್ಮ ಅಮ್ಮ ಅಂತಿದ್ಲು,
ಭಾಳ ಕೂದಲ ರೀ. ಇನ್ನೂ ಸ್ನೇಹನು ಏನೂ ಇಲ್ಲ. ನನ್ನ ಕೂದಲ ನೋಡಿದ್ರೆ ಏನಂತಿದ್ರೆ ನಾ ಅಷ್ಟು ಕೂದಲಿದ್ದು ಎಲ್ಲ ಹೋಗ್ಬಿಟ್ಟವ್ರು. ಈಗ ಏನಿಲ್ಲ, ಇರೋ ಕೂದಲ ಮೇಂಟೈನ್ ಮಾಡಿದ್ರೆ ಸಾಕು ಅನ್ನಂಗೆ ಆಗೈತಿ. ಮೊದಲು ಬ್ಯಾಸರಕ್ಕಿತ್ತು ಕೂದಲ. ಈಗಿದ್ರೆ ಜಡಿ ಹಿಕ್ಕೊಳಕ್ಕಾಗಲಿ ಯಾವುದಾದ್ರೂ ಒಂದು ರೆಡಿ ಆಗೋಕ್ಕಾಗಲಿ ಬೇಜಾರು ಅನ್ನಂಗೆ ಆಗಿಬಿಡ್ತೈತಿ. ಕೂದಲೆಲ್ಲ ಉಚ್ಚಿಬಿಟ್ಟು ಅಲ್ಲಪ್ಪ ಮೊದಲು ಎಷ್ಟು ಕೂದಲಿದ್ದು ಅನ್ನಂಗೆ ಅಂತ ಅನಿಸ್ತಿತ್ತು. ನೋಡಿದ್ರೆ ಅವಾಗ ಏನೂ ಜಾಸ್ತಿ ಶ್ಯಾಂಪು ಯೂಸ್ ಮಾಡ್ತಿದ್ದಿಲ್ಲ ರೀ. ಈಗಿನ ಥರ ಎಲ್ಲನೂ ಫಿಲ್ಟ್ರ್ ಎಣ್ಣೆ ಅಂತ ನೋಡ್ರಿ, ಕೊಬ್ಬರಿ ಎಣ್ಣೆ ಅಂಥದ್ದೇನೂ ಇರ್ತಿದ್ದಿಲ್ಲ. ಅವಾಗೆಲ್ಲ ಗಟ್ಟಿ ಇರ್ತಿದ್ರಿ ಕೊಬ್ಬರಿ ಎಣ್ಣೆ. ನಮ್ಮ ಅಂಗಡಿಯಾಗ ನಾವು ಪಾವು ಅಚ್ಚೇರು ಕೊಡ್ತಿದ್ವಿ, ಸೇಲ್ ಮಾಡ್ತಿದ್ವಿ. ನಮ್ಮ ಕಿರಾಣಿ ಅಂಗಡಿ ಇತ್ತು ಸಣ್ಣದಾಗಿ ಸಿಂಪಲ್ಲಾಗಿ. ಅದನ್ನೇ ರೀ ಮೊದಲು ನಮ್ಮವ್ವ ಎಲ್ಲರಿಗೂ ಶ್ಯಾಂಪು ಸಾಲಂಗಿಲ್ಲ ಅಂತೇಳಿ ಮೊದಲ ಸಾಬೂನು ಪುಡಿಲೇ ಸ್ವಚ್ಛಗೆ ತೊಳೆಯಕ್ರಿ ಘನ ಹೊಲ್ಸು ಮಾಡ್ಕೋತಿದ್ವಿ ನಾವು. ಅವಾಗೆಲ್ಲ ಧೂಳಿನ್ಯಾಗ ಮಣ್ಣಿನ್ಯಾಗ ಆಡಿ ಎಲ್ಲ ಮಾಡಿ. ಸೊ ಎಷ್ಟು ಹೊಲಸು ಇರ್ತಿದ್ವು 4 ಮಂದಿ ತಲೆ ಅಂದ್ರೆ ಒಂದು ಪಾವು ಸೇರೇನು ಸಾಲ್ತಿದ್ದಿಲ್ಲ ರೀ ನಮಗೆ. ಅದಕ್ಕೆ ನಮ್ಮ ಮೊದಲು ಎಲ್ಲರದು ತಲೆ ಒಂದಮ್ಮ ಸಾಬೂನು ಪುಡಿ ಹಾಕಿ ತೊಳೆಕಿ, ಅದಾದ್ಮೇಲೆ ಮತ್ತು ಒಂದು ಶ್ಯಾಂಪು 2 ಶ್ಯಾಂಪುನಾಗ ಎಲ್ಲರಿಗೂ ಸ್ವಲ್ಪ ಹಾಕಿ ಬುರುಗ್ ಬರೆಸ್ಬೇಕು. ಒಟ್ಟು ಬುರುಗ್ ಬಂತಂದ್ರೆ ತಲೆ ಸ್ವಚ್ಛಗೆ ತನ್ನಂಗೆ ಅರ್ಥ. ಆ ಥರ ಎಲ್ಲ ಮಾಡೋ ಟೈಮ್ದೊಳಗೆ ನಮ್ಮ ತಲೆ ಕೂದಲು ಉದುರ್ತಿದ್ದಿಲ್ಲ ರೀ. ಈಗ ಎಲ್ಲ ಒಳ್ಳೆ ರೀತಿಯಿಂದನೂ ಡಬಲ್ ಫಿಲ್ಟ್ರ್ ಅಂತ ಅದು ಅಂತ ಇದು ಅಂತ ಒಳ್ಳೆ ಶ್ಯಾಂಪು, ಅದ್ರಾಗ ವಿಟಮಿನ್ ವಿಟಮಿನ್ ಇರ್ತಂತೆಲ್ಲ ನೋಡ್ತಾರ, ಕೇಳ್ತೀವಿ ನಾವು, ತರ್ತೀವಿ, ಹಚ್ಕೊತೀವಿ ಅಂದರು. ಈಗ ಇರೋ ಕೂದಲೆಲ್ಲ ಹುಚ್ಚಿ ಹೋಗ್ಯವ್ರಿ. ಎಷ್ಟು ಅದಾವ ಅಷ್ಟೇ ಮೇಂಟೈನ್ ಆದ್ರೆ ಸಾಕನ್ನಂಗೆ ಆಗೈತೆ ನೋಡ್ರಿ. ಏನೋಪ್ಪ ಫ್ರೆಂಡ್ಸ್, ಆವಾಗಿನ ಕಾಲದ ಮಂದಿನೂ ನಮ್ಮ ಅಜ್ಜಿದೇವ್ರವರೆಲ್ಲ ಏನು ರೀ ಅವರೆಲ್ಲ ಶ್ಯಾಂಪು ಹಚ್ಕೊತಿದ್ರು. ಸೌಳ ಅಂತಾರಪ್ಪ, ಸೌಳಲ್ಲೇ ತಲೆ ತೊಗೊತಿದ್ರು ಅಂತ ಅವರು. ಒಂದೊಂದು ತುರು ಬಂದರೆ ಈಗಿನೂ ಕೆಲವರು ಅಜ್ಜಿದೇವ್ರು ಕೂದಲ ರೀ ಫ್ರೆಂಡ್ಸ್ ಎಷ್ಟು ಕರ್ಗ ಇರ್ತಾವ, ಶೈನಿಂಗನು ಕೂಡ ಇರ್ತಾವ, ಉದ್ದಿರ್ತಾವ, ಅಷ್ಟು ದಂಪಿರ್ತಾವ. ಇವನು ಯೂಸ್ ಮಾಡ್ದೇನೆ. ಒಟ್ಟು ನ್ಯಾಚುರಲ್ ಯಾವತ್ತು ನ್ಯಾಚುರಲ್ಲೇ ನೋಡ್ರಿ. ಏನೇ ನಮ್ಗೆ ಸೌಲಭ್ಯ ಹೆಚ್ಚಿಗೆ ಆಗ್ಯಾವ ಅಂತಂದ್ರೂ ಮೊದಲಿಂದ ಒರಿಜಿನಾಲಿಟಿ ಈಗ ಅಷ್ಟು ಸಿಗಂಗಿಲ್ಲ ರೀ ಫ್ರೆಂಡ್ಸ, ಹೌದೇನಿಲ್ರಿ? ನೋಡ್ರಿ ಇದೆಲ್ಲನೂ ಕೂಡ ಚಂದಾಗಿ ಹಣ್ಣಾಗಿ ಬೀಳಂಗೆ ಕುದ್ದೈತ್ರಿ. ಇದೇನೇನೈತಿಗೆ ನಾವು ಪ್ಯಾಳಿ ಹೆಂಗೆ ಮುಗಿಸ್ತೀವಲ್ಲ ಆ ಥರ ಮುಗಿಸ್ಕೋಬೋದು ನೋಡ್ರಿ ಫ್ರೆಂಡ್ಸ. ಎಲ್ಲ ಸಣ್ಣಾಗಂಗೆ ಸೊಪ್ಪಿರಿ, ಒಂದೊಂದು ಬಟಾಣಿ ಸೊಪ್ಪು ಅದಾವು, ಎಲ್ಲ ಚಲೋ ಹೊತ್ನಾಗ ಮಗಚಿ ನೋಡ್ರಿ. ಇದಕ್ಕೆ ಸ್ವಲ್ಪ ಭಾಳ ಗಟ್ಟಿಯಾಗಿತ್ತು. ಇದಕ್ಕೇನೈತಿ ಸದ್ಯಕ್ಕೆ ನಾನು ಸ್ವಲ್ಪ ನೀರು ಆ್ಯಡ್ ಮಾಡಿ ಈ ಥರ ಮಗಚೀನಿ ರೀ. ಇಲ್ಲಿ ಎಣ್ಣೆ ಕಾಯಕ್ಕಿಟ್ಟಿನಿ ಬೊಗಣಿ. ಅವಾಗ ಅಲ್ಲ ಲಸಣ ಪೇಸ್ಟ್ ನೋಡ್ರಿ ಎಷ್ಟು ಚಂದಾಗೈತೆ ನೋಡ್ರಿ, ನುಣ್ಣಗಾಗೈತಿ. ಇದು ಇನ್ನೂ ಜಾರು ಅಗುಲೈತ್ರಿ, ದೊಡ್ಡದೈತ್ರಿ ಸೈಜ್. ಹಾಗಾಗಿ ಸ್ವಲ್ಪ ಹಾಕೋಕೆ ಹೋದ್ನಿ ಅಂದ್ರೆ ಲಗುಡ್ ಸಣ್ಣನೇ ಆಗಂಗಿಲ್ಲ ರೀ. ಇದು ಕಂಡಪಟ್ಟಿ ಒಂದು 1 ಕಿಲೋ ಬೆಳ್ಳುಳ್ಳಿ ಒಳಗೆ ಹಾಕ್ತಾವೆ ನೋಡ್ರಿ, ಅಷ್ಟು ಚಂದಾಗ ಇದು ಐತಿ. ಚಮಚ ತೊಂಬ ಅನ್ನೋದು ಎಣ್ಣೆಯೊಳಗೆ ಈ ಸದ್ಯಕ್ಕೆ ಅಲ್ಲ ಲಸಣ ಪೇಸ್ಟ್ ಹಾಕೊಂಡು ನೋಡ್ರಿ. ಪಾವ್ ಭಾಜಿ ಭಾಳ ಮಂದಿಗೆ ಮಾಡೋಕ್ಕೆ ಗೊತ್ತಿಲ್ಲ ಅಂತ ಹೇಳ್ತೀರಿ, ಹಾಗಾಗಿ ನಿಮ್ಮ ಜೊತೆಗೆ ಸಿಂಪಲಾಗಿ ಪಟಕ್ಕನ ಕ್ವಿಕ್ಕಾಗಿ ಶೇರ್ ಮಾಡ್ಕೊಳಕತ್ತೀನಿ ನೋಡ್ರಿ. ಸಣ್ಣ ಉರಿಯೊಳಗೆ ಇಟ್ಟಿನಿ ಸದ್ಯಕ್ಕೆ ನಾನು. ಸಣ್ಣ ಉರಿಯೊಳಗೆ ಅಲ್ಲ ಲಸಣ ಪೇಸ್ಟನ್ನು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಈ ಥರ ಫ್ರೈ ಆಡ್ಕೊಳಮ್ರಿ. ಬಿಟ್ರೆ ಇದು ತಾವು ಹತ್ತಿ ಬಿಡ್ತ್ರಿ, ಅದಕ್ಕಂತೇಳಿ. ಇದಕ್ಕೇನೈತಲ್ರಿ ಸದ್ಯಕ್ಕೆ ನಾನು ಬ್ಯಾಡಿಗೆ ಖಾರ ಹಾಕೋತೀನಿ ರೀ. ಒಂದು ಸ್ವಲ್ಪ ಕಲರ್ ಮಸ್ತ್ ಬರ್ತೈತ್ರಿ, ಅದಕ್ಕಂತೇಳಿ ಸ್ವಲ್ಪ ಕೈ ಆಡಮ್ರಿ. ಇದಕ್ಕೆ ಒಂದು ಚಿಟಿಕೆ ಅರಿಶಿನೂ ಹಾಕೊಳಮ್ರಿ. ಒಂದು ಚಿಟಿಕೆ ಅರಿಶಿನ ರೀ, ಭಾಳೂ ಬೇಡ, ಕಲರ್ ಬರ್ತೀವಿ. ಎಣ್ಣೆ ಒಳಗೆ ಖಾರ ಮತ್ತು ಅರಿಶಿನ ಪುಡಿ ಹಾಕಿದ್ವಿ ಅಂದ್ರೆ ಕಲರ್ ಸೂಪರಾಗಿ ಬರುತ್ತೆ ರೀ. ಈಗೇನೈತ್ಲ ಇದನ್ನೇನು ನಾವು ಮಗುಚಿಟ್ಕೊಂಡ್ವಿ ನೋಡ್ರಿ, ಇದನ್ನು ಹಾಕೊಂಬಿಡಮ್ರಿ ಫ್ರೆಂಡ್ಸ್. ಇದು ಆಮೇಲೆ ಗಟ್ಟಿ ಆಗುತ್ತೆ ರೀ, ಕುದ್ದು ಗಟ್ಟಿ ಥಿಕ್ನೆಸ್ ಬರುತ್ತೆ ರೀ ಇದೇನ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡ್ಬಿಡಮ್ರಿ ಸದ್ಯಕ್ಕೆ. ಉಪ್ಪು ನೋಡ್ಕೊಂಡು ಹಾಕೋಬೇಕ್ರಿ, ಆಮೇಲೆ ಕಡಿಮೆ ಆಗೋದು ಸ್ವಲ್ಪ ಉಪ್ಪು, ಯಾಕಂದ್ರೆ ಬಟಾಟಿ ಇರುತ್ತೆ ನೋಡ್ರಿ ಇದ್ರೊಳಗೆ, ಅದಕ್ಕಂತೇಳಿ. ಈಗ ಇದಕ್ಕೆ ಕೆಂಪು ಖಾರ ಹಾಕೊಳಮ್ರಿ. ಬ್ಯಾಡಿ ಖಾರ ಆಗಲೇ ನಾನು ಇದಕ್ಕೆ ಹಾಕ್ಕೊಂಡಿದ್ನಲ್ರಿ. ಹಿಂಗೇನೈತಿ ಖಾರಕ್ಕೆ ತಕ್ಕಂಗೆ ಖಾರ ನಮ್ಗೆ ಹೆಂಗೆ ಬೇಕು ನೋಡ್ರಿ, ಅದಕ್ಕೆ ತಕ್ಕಂಗೆ ನಾವು ಖಾರ ಹಾಕ್ಕೊಂಡು ಚಲೋ ಹೊತ್ನಾಗ ಮಿಕ್ಸ್ ಮಾಡ್ಕೊಂಬಿಡಮ್ರಿ. ಪಾವ್ ಭಾಜಿ ತರಕಾರಿ ಒಂದು ಮನ್ಯಾಗ ಇತ್ತಂದ್ರೆ ಆರಾಮ್ಸೆ ಮಾಡ್ಕೊಬೋದು ನೋಡ್ರಿ, ಏನು ದೊಡ್ಡಾಗೋದಲ್ಲ. ಮೊದಲೆಲ್ಲ ನನಗೆ ಬರ್ತಿದ್ದೇ ಇಲ್ಲ ಮಾಡೋಕೆ, ಈಗೆಲ್ಲ ನಾನು ಕಲ್ತೀನಿ ನೋಡ್ರಿ. ಇದು ಚಲೋ ಹೊತ್ನಾಗ ಒಂದು ಸ್ವಲ್ಪ ಕುದಿಲ್ರಿ ನೋಡ್ರಿ. ಇದು ಕುದಿ ಬಂದ್ಮ್ಯಾಗ ಈ ಸದ್ಯಕ್ಕೆ ಪಾವ್ ಭಾಜಿ ರೀ ಮಸಾಲ ಹಾಕ್ತೀನಿ ರೀ. 10 ರೂಪಾಯಿದ್ರಿ ಇದು ಪಾವ್ ಭಾಜಿ ಮಸಾಲ.
ನೋಡಿರಿ ಇದೊಂದು ಡಬ್ಬಿ ಪಾವ್ ಭಾಜಿ ಮಸಾಲ ಹಾಕಿ ಈಗ ಮಿಕ್ಸ್ ಮಾಡ್ಕೊಂಬ್ರಿ. ಇದು ಮಸಾಲೆಲ್ಲ ಲಾಸ್ಟ್ ಟೈಮ್ದಾಗ ಹಾಕಿದ್ರೇ ಫ್ಲೇವರ್ ಹಂಗೆ ಉಳಿತೈತ್ರಿ ಮತ್ತು ಘಮ ಘಮ ಅನ್ನೋ ಥರ ಅನ್ನಿಸ್ತೈತಿ. ಈ ಸದ್ದಿ ಈ ಮಸಾಲೆ ಹಾಕಿದ ಮ್ಯಾಗನೇ ಇದ್ರದ್ದು ಪಾವ್ ಭಾಜಿದು ಫುಲ್ ಫ್ಲೇವರ್ ಚಲೋ ಆಗ್ಬಿಡ್ತೈತಿ ನೋಡಿರಿ. ಮಸ್ತಾಗಿ ಸದ್ಯಕ್ಕೆ ಕುದಿ ಬರತೈತಿ. ಸ್ವಲ್ಪ ಸಣ್ಣ ಮಾಡ್ತೀನಿ ರೀ. ಈಗ ಮಸಾಲೆ ಹಾಕಿದ್ಮೇಲೆ ಜಾಸ್ತಿ ಹೊತ್ತು ಕುದಿಸ್ಕೊಳೋ ಅವಶ್ಯಕತೆನೇ ಇರೋಂಗಿಲ್ಲ. ಆಯ್ತು ನೋಡಿರಿ, ಪಾವ್ ಭಾಜಿ ಆಯಿತು. ಸೊ ಇವಾಗ ಏನೈತೆ ನೋಡಿರಿ, ಈ ಟೈಮ್ದಾಗ ಅಮೂಲ್ ಬಟರ್ ಹಾಕ್ತೀನಿ ರೀ. ಅಮೂಲ್ ಬಟರ್ ಹಾಕಿದಾದ್ಮ್ಯಾಗ ಕೊತ್ತಂಬರಿ ಹಾಕಂಬ್ರಿ ಚಂದಾಗ ಕಟ್ ಮಾಡಿ. ಪಾವ್ ಸಪ್ರೇಟ್ ಕೊಡಂಬ್ರಿ, ಎರಡದ್ರೊಳಗೆ ಬಾಜಿ ಹಾಕಂಬಕ್ಕಿಗೆ. ಸೊ ಇವಾಗ ಮಗಳು ಬುತ್ತಿಗೆ ನೋಡ್ಕಾಡ್ತೀನಿ ರೀ ಫ್ರೆಂಡ್ಸ. ಮಸ್ತಾಗಿ ಪಾವ್ ಭಾಜಿ ರೆಡಿ ಆಯ್ತು ನೋಡಿರಿ. ಆಮೇಲೆ ಬಟರ್ ಹಾಕಿದ್ಮ್ಯಾಗ ಅಂತೂ ಟೇಸ್ಟ್ ಸೂಪರಾಗಿ ಆಗ್ತೈತ್ರಿ. ಕೊತ್ತಂಬರಿನೂ ಎಲ್ಲ ಸಣ್ಣಾಗಿ ಕಟ್ ಮಾಡಿ ಹಾಕಿ ನೋಡಿರಿ. ಆಯ್ತು ರೀ, ಮಸಾಲೆ ಹಾಕಿದ್ಮ್ಯಾಗ 1 ರಿಂದ 2 ನಿಮಿಷ ಅಷ್ಟೇ ಕುದಿಸಿ ಇಳಿಸ್ಬಿಡ್ಬೇಕು ನೋಡಿರಿ. ಪಾವ್ ಭಾಜಿ ಈಸ್ ರೆಡಿ. ಮಗಳು ಬುತ್ತಾಗ 2 ಇದ್ರೊಳಗೆ ಬಾಕ್ಸ್ನಾಗ ಹಾಕಕತ್ತೀನಿ ರೀ. ಪಾವ್ ಭಾಜಿ ಬಿಸಿ ಬಿಸಿನೂ ಐತಿ. ಆರ್ಬೇಕಂದ್ರೆ ಇನ್ನೂ ಲೇಟ್ ಆಗುತ್ತೆ. ಮತ್ತು ಅವ್ರ ಟೀಚರ್ಗೂ ಕೊಡ್ತಾಳೆ ಅಂತ್ರಿ ಆಕಿ ಫ್ರೆಂಡ್ಸಿಗೆ. ಅದಕ್ಕೆ ಎಷ್ಟೊಂದು ಹಾಕಿನಿ. ಪಾವ್ನು ಅಷ್ಟೊಂದು ತೊಗೊಂಡಾಡ್ರಿ ಫ್ರೆಂಡ್ಸ. ನಮ್ಮ ಮಗಳದ್ದು ಏನೇ ಬುತ್ತಿ ಇರಲ್ಲಕ್ಕ ಅವ್ರ ಟೀಚರ್ ಶೇರ್ ಮಾಡ್ತಾಳಕ್ಕೆ. ಅವ್ರ ಟೀಚರ್ಗೆ ಇಷ್ಟ ಆಗುತ್ತಂತ ನಾನು ಮಾಡಿದ ಬುತ್ತಿ. ಸೊ ನಮ್ಮ ಕರ್ನಾಟಕ ಸೈಡ್ ಮಾಡ್ತೀನಿ ನೋಡ್ರಿ. ಹಾಗಾಗಿ ಏ ಅದು ಮ್ಯಾಗ ತೆಗೀರಿ. ನೀರಿನ ಬಟ್ಲಿ ಮಾವ ಹಾಕಂಗೆ ಒಂದು ಲಿಂಬಿಕೆ ಕಟ್ ಮಾಡಿ ಹಾಕ್ತೀನಿ ದಮ್ರಿ ನೋಡ್ರಿ. ಇರಲಿ ರೌದೆ ಬಾಯ್ ರೌದೆ ಬಾಯ್. ಸ್ವಲ್ಪ ಬ್ಲರ್ ಬರುತ್ತೆ ಇಲ್ಲ ಒಗ್ಗರಣೆ ಹಾಕಾಗ, ಅದು ಮೊಬೈಲ್ ಹಿಡಿತೀನಿ ನಾನು ಅದಕ್ಕಂತೇಳಿ ನೋಡ್ರಿ. ಸಣ್ಣಗೆ ಮತ್ತೆ ಈಗ ಮಳೆ ಚಲೋ ಆಯ್ತು ರೀ. ಕಸ್ಕಸಿ ಕಾಳು ಅಂತಾರೆ ನೋಡ್ರಿ, ಹಂಗತೆ ಮಳೆ ಚಲೋ ಆಯಿತು. ಸೊ ಇವತ್ತು ಯಜಮಾನ್ರು मला माहिती आहे की ಹೊಸ ಮನೆ ಕಡೆ ಹೋದ್ರೆ ಅಲ್ಲೊಂದಿಟ್ಟು ಕೆಲಸ ಐತಿ ಮಾಡಿಸ್ಕೊಂತಾಳ್ರಿ ಮಗಳು. ನಮ್ಕಿನ್ನ ನನ್ನ ಮಕ್ಳಿಗೆ ಮನೆ ಕನಸು ಆಸೆ ಆಕಾಂಕ್ಷೆ ಭಾಳ ಐತೆ ನೋಡ್ರಿ ಫ್ರೆಂಡ್ಸ ನಿಜವಾಗ್ಲೂ. ಯಾಕಂದ್ರೆ ನಾವು ಮನೆ ಬಗ್ಗೆ ಅಷ್ಟು ಪರಪಾಟ್ಲೆ ಬಿಟ್ಟಿವಿ ಅಂತೇಳಿ ಆ ಥರ ಅವ್ರಿಗೂ ಅದ್ರದ್ದು ಜಾಸ್ತಿ ಕಾಳಜಿ ಮತ್ತು ಅದ್ರ ಮ್ಯಾಗ ಇಂಟ್ರೆಸ್ಟ್ ಐತೆ ನೋಡ್ರಿ. ಮಾಡೋಣ ಐತಿ. ವಿಡಿಯೋ ಸ್ವಲ್ಪ ಬ್ಲರ್ ಬರತ್ತೈತಿ ನೋಡ್ರಿ. ಇನ್ಯಾಗ ಅಲ್ಲಿ ಒಗ್ಗರಣೆ ಹಾಕಿದ್ದು ಹಿಡ್ದಿನಲ್ಲ, ಅದು ಕ್ಯಾಮ್ರಾ ಸ್ವಲ್ಪ ಇದಾಗೈತಿ. ಒರೆಸ್ತೀನಿ ರೀ. ಮಗಳಿಗೆ ಶಾಲೆಗೆ ಬಿಡ್ತಾರೆ ರೀ. ಈಗ ಪಿಲ್ಲನ್ ಕರ್ಕೊಂಬರ್ತಾರೆ ಯಜಮಾನ್ರಿ. ಇವತ್ತು ಸೋಮವಾರ ಮನ್ಯಾಗ ಅದರಲ್ಲ, ಹಂಗಾಗಿ ಬಿಡೋದು ಥರದ್ದು ಚಿಂತಿಲ್ಲ ರೀ ನನಗೆ. ಡೈಲಿ ಆದರೂ ಅವ್ರು ಬಿಟ್ಟಿರ್ತಾರ. ಹಿಂಗೆ ಊರಿಗೆ ಅದು ಹೋದ್ರು ಒಂದೊಂದು ದಿನ ಅವ್ರು ಹೇಳಕ್ಕೆ ಬೇಸರ ಮಾಡ್ಕೊಂಡ್ರೆ ನಾನು ಹೋಗ್ಬಿಟ್ಟು ಬರ್ತೀನಿ ಶಾಲೆಗೆ ಪಿಲ್ಯಾಗ. ಬಾಯ್. ಹ್ಞೂ ಕೇಳಿಲ್ರಿಕಿ. ಈಗ ಪಿಲ್ಲು ರಾಜ ಬರ್ತಾ ನೋಡ್ರಿ. ಈಗ ರಿಲ್ಯಾಕ್ಸ್ ಆಯ್ತು ನೋಡ್ರಿ ಇವತ್ತಕ್ಕೆ ಕೆಲಸ. ಯಾಕಂದ್ರೆ ಮಧ್ಯಾಹ್ನಕ್ಕೂ ಈಗ ಅದೇ ಆಗ್ತೈತೆ ನೋಡ್ರಿ ಫ್ರೆಂಡ್ಸ. ಸೊ ಯಜಮಾನ್ರ ಫ್ರೆಂಡ್ ಅವರು ಬೆಳಗ್ಗೆ ಇಡ್ಲಿ ವಡ ಇದು ಮಾಡ್ತಾರೆ, ಮನ್ಯಾಗ ಮಾಡ್ಕೊಂಬಂದು ಸೇಲ್ ಮಾಡ್ತಾರೆ. ಹಾಗಾಗಿ ಅವ್ರು ಏನೈತಿ ಇಡ್ಲಿ ವಡ ಕೊಟ್ಟು ಕಳ್ಸ್ಯಾರ ನೋಡ್ರಿ. ಇದೇ ಫಸ್ಟ್ ಎನಿ ಟೈಮ್ ನೀವು ಅಂದ್ರೆ ಚಾ ಪುಡಿ ತರಕ್ಕೆ ಹೋಗಿದ್ರಿ ಯಜಮಾನ್ರು. ಬರ್ತಾ ಅಲ್ಲೇ ಅವ್ರು ಬೆಟ್ಟೆ ಆದ್ರಂತ, ಹಂಗಾಗಿ ನಾಷ್ಟ ಕೊಟ್ಟಾರಿ. ಬಟ್ ಅವ್ರು ರೊಕ್ಕ ತೊಗೊಳಂಗಿಲ್ಲ ಯಜಮಾನ್ರು. ಒಂದು ಕಾರಣಕ್ಕಾಗಿ ಬೆಳಗ್ಗೆ ಆ ಕಡೆಗೆ ಹೋಗಂಗನೇ ಇಲ್ಲ. ಯಾವಾಗೂ ಬೆಟ್ಟಾದ್ರೆ ವೈರ್ ಅಂತಾರಂತ ಒಯ್ದಿದ್ದಿಲ್ಲ. ಸೊ ಇವತ್ತು ತೊಗೊಂಡು ಬಂದಾರ ನೋಡ್ರಿ. ಸ್ನೇಹನ ಜೊತೆಗಿದ್ಲಲ್ಲ, ಹಂಗಾಗಿ ತೊಗೋಪಪ್ಪ ಅನ್ನೋಣ ಮತ್ತು ತೊಗೊಂಡು ಬಂದಾರ್ರಿ ಅವ್ರು ಕೊಟ್ಟಿರುವಂಥ ಇಡ್ಲಿ ಮತ್ತು ವಡ. ಅವರು ಸಾಂಬಾರು ಮಾಡಲ್ರಿ, ಬರೀ ಚಟ್ನಿ ಮಾಡ್ತಾರೆ. ಸೊ ಯಜಮಾನ್ ನನಗೂ ತಿಂದ್ಬಿಡು ಹೀಗೆ ಬಿಸಿ ಅದು ಅಂತಂದರು. ಹಾಗಾಗಿ ಇದಿಷ್ಟು ನಾಷ್ಟ ಮಾಡಬೇಕ್ರಿ. ಇದು ಟಮಾಟೆ ಅವನ್ನೆಲ್ಲ ಈಗ ತೆಗೆದಿಟ್ಟಿನಿ. ಅದು ರಾಜಗಿರಿ ಮತ್ತು ಸಬ್ಬಸ್ಗಿ ಪಲ್ಯ, ಮೆಂತ್ಯ ಪಲ್ಯ ಐತ್ರಿ. ಕೊತ್ತಂಬರಿ ಸೋಸಿ ತೊಳೆದು ಆಲ್ರೆಡಿ ಒಳಗೆ ತಂದಿಟ್ಟೆ ನೋಡ್ರಿ. ಇದಿಷ್ಟೆಲ್ಲ ಹಸಿ ಏನಂದ್ರೆ ಕಸ ಐತೆ ನೋಡ್ರಿ. ಉಳ್ಳಾಗಡ್ಡಿ ಸಣ್ಣಗೆ ಆ ಥರ ಕಟ್ ಮಾಡಿರ್ತೀನಿ. ಇದಿಷ್ಟು ನಾಷ್ಟ ಮಾಡ್ತೀನಿ ರೀ ನಾನು. ಇದ್ರೊಳಗೆ ಲೇಯರ್ ಮಾಡಿ ಒಂದು ಲೇಯರ ಎಲ್ಲ ಹಸಿ ಕಸ, ಒಂದು ಲೇಯರ ಮಣ್ಣು ಹಾಕಿನ್ರಿ. ಸೊ ಆಲ್ರೆಡಿ ಅದು ಕೊಳೆಕತ್ತೈತಿ, ಓಪನ್ ಆಗಿ ಕಾಣಿಸ್ತೈತಿ. ಇದನ್ನೇ ಸೈಡಿಗೆ ಎತ್ತಿ ಇಡ್ತೀನಿ. ಹಂಗನೇ ನೋಡ್ರಿ, ಇದು ಕೆಲಸಿಲ್ಲ ಅದು ಕೆಲಸ ಅನ್ನಂಗೆ ಅಂತಾರಲ್ಲ ಆ ಥರ ಮಾಡತ್ತೀನಿ ನೋಡ್ರಿ ನಾನು. ಬಟ್ ಆದ್ರೂ ಇದು ಯೂಸ್ಫುಲ್ ಐತ್ರಿ ಫ್ರೆಂಡ್ಸ. ನೀವು ಮನ್ಯಾಗ ಎಷ್ಟೊಂದು ಜನ ಇರ್ತೀರಿ, ಕಾಯಿಪಲ್ಲೆ ಈ ಥರ ಉಳಿದಿರ್ತೈತಿ. ಯಾರಿಗಾದ್ರೂ ಹೊಲ ಇದ್ದವ್ರಿಗಂತೂ ಭಾಳ ಯೂಸ್ ಆಗ್ತೈತೆ ರೀ ಫ್ರೆಂಡ್ಸ. ನೀವು ಎಲ್ಲ ಒಂದು ಅರ್ಧ ಬಕೆಟ್ನಷ್ಟು ಮಣ್ಣು ತಂದು ಮನೆಗೆ ಇಟ್ರಪ್ಪ ಅಂತಂದ್ರೆ
ಸೊ ಈ ಥರ ಕ್ಯಾರಿ ಬ್ಯಾಗ್ಗಳು ಇದ್ದೇ ಇರ್ತಾವೆ, ಎಲ್ಲರ ಮನೆಗೂ ಇದ್ದೇ ಇರ್ತಾವೆ ನೋಡಿರಿ. ಒಂದು ಚೀಲದಾಗ ಒಂದಿಷ್ಟು ಮಣ್ಣು ತೊಗೊಂಬಂದು ಇಟ್ಕೊಂಡು ಈ ಥರ ಹಸಿ ಕಸ ನಿಮ್ಮ ಮನೆಗೆ ಇದ್ದೇ ಇರ್ತೈತಲ್ಲ ನೋಡಿರಿ. ಇದಕ್ಕೆ ನಾವು ಸ್ವಲ್ಪ ಕಟ್ ಮಾಡಿ ನಾನು ಭಾಳ ಸಣ್ಣಗೆ ಈ ಥರ ಕಟ್ ಮಾಡಿ ನೋಡಿರಿ, ಅಂದ್ರೆ ಅದು ಲಗುಟ್ ಕೊಳೀತೈತಿ. ಮತ್ತು ನನಗೆ ಇರೋ ಒಂದು ಇಷ್ಟು ಇದೇನು ಹೊಲದ ಮಣ್ಣು ಐತಿ ನೋಡಿರಿ, ಇದಕ್ಕೆ ಕೊಳೆಯೋದಕ್ಕೆ ಲಗುಟ್ ಸಹಾಯ ಮಾಡ್ತೈತಿ. ದಪ್ಪ ಹಂಗೆ ಇಟ್ಬಿಟ್ಟೆಪ್ಪ ಅಂದ್ರೆ ಅದು ಲಗುಟ್ ಕೊಳೆಯಂಗಿಲ್ಲ ರೀ, ಲೇಟ್ ಹಿಡಿತೈತಿ. ಹಾಗಾಗಿ ಸೊ ನೀವು ಕಟ್ ಮಾಡದೇ ಇದ್ರೂ ಮೊದಲು ಒಂದು ಸ್ವಲ್ಪ ಪಿಸ್ಬ್ಯಾಗ ಅದು ಮಣ್ಣು ತಂದಿರ್ತಾರ ಹೊಲ್ದಂದು, ಈ ಥರ ಕ್ಯಾರಿ ಬ್ಯಾಗ್ದಾಗ ಒಂದು ಲೇಯರ್ ಮೊದಲು ಒಂದು ಸ್ವಲ್ಪ ಮಣ್ಣು ಹಾಕಿರಿ. ಅದ್ರ ಮ್ಯಾಗ ಈ ಥರ ಕಾಯಿಪಲ್ಲೆ ಏನಿರುತ್ತೆ ನೋಡಿರಿ ಅದನ್ನು ಹಾಕಿ ಅದ್ರ ಮ್ಯಾಗ ಒಂದು ಸ್ವಲ್ಪ ಮಣ್ಣು ಹಾಕಿರಿ. ಮತ್ತು ಈಗ ಒಂದಿನ 2 ದಿನ ಬಿಟ್ಟು ನಿಮ್ಗೆ ಈ ಥರ ಕಾಯಿಪಲ್ಲೆ ಬಂತಪ್ಪ ಅಂತಂದ್ರೆ ಮತ್ತು ಅದನ್ನು ಲೇಯರ್ ಮಾಡಿ ಹಾಕಿರಿ. ಒಂದು 2-3 ದಿವಸದ್ದು 4-5 ದಿವಸದ್ದು ಆತಪ್ಪ ಅಂದ್ರೆ ಹೊಲಕ್ಕೆ ಯಾರಾದರೂ ಹೋಗೋರು ಇರ್ತಾರಲ್ಲ ಅವ್ರ ಕಡೆ ಕಟ್ ಕಳಿಸಿ ಒಂದು ಜಾಗಿನೊಳಗೆ ನೀವು ಅಲ್ಲಿ ಈ ಥರ ನೀವು ಶೇಖರಣೆ ಮಾಡ್ತಾ ಒಂದು ಯಾವುದಾದ್ರೂ ಹಣ್ಣಿನ ಗಿಡ ಹಚ್ಚಿರಿ ಫ್ರೆಂಡ್ಸ. ಎಷ್ಟು ಚಲೋ ಇಳುವರಿ ಕೊಡ್ತೈತಿ, ಜೊತೆಗೆ ನಿಮಗೂ ಒಂದು ಆರ್ಗ್ಯಾನಿಕ್ ಆಗಿರುವಂಥ ಹಣ್ಣುಗಳು ಕೂಡ ಸಿಗ್ತಾವೆ ಅಂತ ಹೇಳ್ತೀನಿ ನೋಡಿರಿ ಫ್ರೆಂಡ್ಸ. ನಿಮ್ಗೆ ಪಾಟ್ನ್ಯಾಗ ಹಾಕೋಬೇಕಂದ್ರೂ ನಿಮ್ಗೆ ಈಸಿ ಆಗ್ತೈತಿ. ನಾನೆಲ್ಲ ಪಾಟ್ನ್ಯಾಗನೇ ಹಾಕ್ತೀನಿ ಇವಾಗ ಹೊಸ ಮನೆಗೆ ಹೋದ್ಮ್ಯಾಗ. ಇಲ್ಲಿ ನನಗೆ ಭಾಳ ಅನುಕೂಲ ಇತ್ತು, ಬಟ್ ನನಗೆ ಈ ಥರ ತಲೆ ಇಷ್ಟು ದಿನವರೆಗೂ ಬಂದಿರಲೇ ಇಲ್ಲ. ಸೊ ಇದನ್ನು ಈ ಥರ ಒಂದು ಮಣ್ಣು ಹಾಕಿಟ್ಟೀನಿ ರೀ ಸದ್ಯಕ್ಕೆ ನಾನಿಲ್ಲಿ ಒಂದು ಲೇಯರ ಹಾಳಿಯೊಳಗೆ. ಇಲ್ಲಿ ಏನು ಮಾಡ್ತೀನಿ ಅಂದ್ರೆ ಇದು ಮೊನ್ನೆನೇ ಸಬ್ಬಸಿಗೆ ಸೊಪ್ಪದೆಲ್ಲ ಕಟ್ ಮಾಡಿದಿತ್ತು ರೀ. ಸೊ ಇದನ್ನೇನೈತಿ ಈ ಥರ ಇಲ್ಲಿ ಹಿಂಗೆ ಹರಡ್ತೀನಿ ರೀ, ಇದನ್ನು ಹರಡಿ. ಸೊ ಇದು ನೋಡಿರಿ, ಇದು ರೀ ರಾಜಗಿರಿ ಪಲ್ಯದ ರೀ ಇದನ್ನು ಈ ಥರ ಸಣ್ಣಗೆ ಕಟ್ ಮಾಡಿಟ್ಟಿನಿ. ಮಳೆ ಬಂದೈತಿ, ಸ್ವಲ್ಪ ಹಸಿ ಆಗೈತೆ ನೋಡಿರಿ. ಈ ಥರ ಲಗುಟ ಕೊಳಿತೈತಿ ರೀ ಅದು ಅದಕ್ಕಂತೇಳಿ. ಸೊ ಇದಕ್ಕೆ ಏನೈತಲ್ಲ ಸ್ವಲ್ಪ ಮ್ಯಾಗ ಮಣ್ಣು ಹಾಕ್ಕೊಳಮಂತ್ರಿ. ಈ ಥರ ಮಣ್ಣು ಹಾಕ್ಕೊಂಡಿದ್ರೆ ನಾವು ಗ್ಯಾಲ್ರಿಯಾಗಿರಲ್ಲ ಇಡಲಕ್ಕ, ಎಲ್ಲಾದರೂ ಒಟ್ಟು ಮನೆಯಾಗನ ಇಡಲಕ್ಕ ಸ್ಮೆಲ್ ಅಂಕರು ಖಂಡಿತವಾಗ್ಲೂ ಬರಂಗಿಲ್ಲ ರೀ. ಈ ಥರ ಗಾಳಾಡೋ ಜಾಗನಾಗ ಇಟ್ರಂಕರು ಚಲೋನೇ ಆಗ್ತದೆ. ನಿಮ್ಗೆ ಈ ಥರ ಜಾಗ ಇಲ್ಲಪ್ಪ ಅಂದ್ರೂ ಪರವಾಗಿಲ್ಲ ರೀ, ಎಲ್ಲಾರ ಒತ್ತಟ್ಟು ಮೂಲ್ಯಾಗ ನೀವು ಈ ಥರ ಲೇಯರ್ ಮಾಡಿ ಇಡ್ರಿ, ನಿಮಗೆ ಏನೂ ತೊಂದರೆನೂ ಕೂಡ ಆಗಂಗಿಲ್ಲ ನೋಡಿರಿ. ಈ ಥರ ಇದಕ್ಕೆ ಮಣ್ಣು ಹಾಕಿ ಮತ್ತೇನೈತೆ ನೋಡಿರಿ, ಹೊಳ್ಳಿ ನಾನು ಈ ಥರ ಮತ್ತು ಈ ಥರ ಹರಡ್ತೀನಿ ರೀ, ಸ್ಪ್ರೆಡ್ ಮಾಡ್ತೀನಿ ರೀ. ಈ ಥರ ಸ್ಪ್ರೆಡ್ ಮಾಡಿ ಮತ್ತು ಇನ್ನೊಂದು ಸ್ವಲ್ಪ ಮಣ್ಣು ಹಾಕಂಬ್ರಿ, ಅಂದರೆ ಲಗುಟನೆ ಕೊಳಿತೈತಿ ನೋಡಿರಿ. ಮಣ್ಣಾಗ ಏನಿದ್ರೂ ಇದಕ್ಕೆ ಹೋಗ್ತದೆ, ಪ್ಲಾಸ್ಟಿಕ್ ಒಂದು ಬಿಟ್ಟು. ಇದಕ್ಕೆ ಟೈಮು ಭಾಳ ಹಿಡಿಯಂಗಿಲ್ಲ ರೀ, ಒಂದು 7-8 ದಿನದಾಗೆಲ್ಲ ಅದು ಮಣ್ಣಿನೊಳಗೆ ಮಿಕ್ಸ್ ಆಗಿ ಗೊಬ್ಬರ ಆಗಿಬಿಡುತ್ತೆ ನೋಡಿರಿ. ಈ ಥರ ಆದ್ರೆ ಮ್ಯಾಗ ದಾಮಾರಿನೂ ಆಡಂಗಿಲ್ಲ ಮತ್ತು ಕೊಳಿತೈತೆ ಅನ್ನೋ ಉದ್ದೇಶದಿಂದ. ಮಾಡೋರಿದ್ರೆ ಮಾಡಿರಿ. ಯಾರಾದರೂ ಈ ವಿಡಿಯೋ ನೋಡಿ ಒಬ್ಬರಾದರೂ ಮಾಡೀನಿ ಅಕ್ಕ ಮಾಡ್ತಾಯಿದ್ದೀನಿ ಅಂತ ಕಮೆಂಟ್ ಹಾಕಿದ್ರಿ ಅಂದ್ರೆ ನನಗದು ಖುಷಿ ಕೊಡ್ತೈತೆ ನೋಡಿರಿ. ಸೊ ಇದು ಈ ಥರ ಆಯ್ತಲ್ಲ, ಸ್ವಲ್ಪ ಹಾಕ್ತೀನಿ ರೀ. ದಪ್ಪ ಹಾಕಿದ್ರೆ ಮತ್ತದು ಇದು ಆಗಲಿಕ್ಕಿಲ್ಲ, ಅದಕ್ಕಂತೇಳಿ ಈಗ ಮತ್ತೊಂದು ಸ್ವಲ್ಪ ಈ ಥರ ಲೇಯರ್ ಹಾಕ್ಬಿಟ್ರಂದ್ರೆ ಮಣ್ಣಿನ ಕೂಡ ಕೂಡ್ಕೊಂಬಿಡುತ್ತೆ ಅಂತೇಳ್ರಿ. ಮಾಡಿರಿ, ಯಾರಾದರೂ ಟ್ರೈ ಮಾಡಿರಿ. ಮಾಡಾದರೂ ನನಗೆ ಕಮೆಂಟ್ ಹಾಕಿದ್ರೆ ಖುಷಿ ಕೊಡ್ತೈತೆ ನೋಡಿರಿ. ಈಗ ಇದಕ್ಕೆ ಇನ್ನೂ ಸ್ವಲ್ಪ ಬಾದ್ಲಾಗೈತೆ ನೋಡಿರಿ, ಈ ಥರ ಹಾಕ್ತೀನಿ ರೀ. ಈಗ ಇನ್ನೂ ಸ್ವಲ್ಪ ಹಾಕಂಡ್ರಿ ಮಣ್ಣು ಮುಚ್ಕೋಬೇಕದು, ಒಳಗಡೆನೇ ಇರಬೇಕದು. ಈ ಥರ ಐಡಿಯಾ ಮೊದಲು ಬಂದಿಲ್ಲ ರೀ ಫ್ರೆಂಡ್ಸ ನನಗೆ ನಿಜವಾಗ್ಲೂ. ನಿಮ್ಗೆ ಜಾಗ ಇದ್ದು ಅನುಕೂಲ ಇದ್ದವ್ರು ಅದರ ಖಂಡಿತವಾಗ್ಲೂ ಕೂಡ ಮಾಡ್ಕೋರಿ. ಈಗ ಇದನ್ನ ಈ ಥರ ಹರಡಿ ಇದನ್ನು ಮತ್ತೆ ಮ್ಯಾಗ ಮಣ್ಣು ಹಾಕೋದು ನೋಡಿರಿ. ನನಗಿಲ್ಲಿ ಬಕೆಟ್ನೇ ಹಾಕೊಂಡ್ರಿಂದ ನನಗೆ ಮಣ್ಣು ತೋಡಿ ಹಾಕೋದಕ್ಕೆ ಈಸಿ ಆಗ್ತೈತ್ರಿ. ಮತ್ತು ಹಾಕ್ತೀನಿ ನೋಡಿರಿ, ಇದೇ ಥರ ಎಲ್ಲನೂ ಹಾಕ್ತೀನಿ. ಇದೆಲ್ಲ ಈಗ ನೋಡಿರಿ ಒಳಗಡೆ ಆ ಥರ ಎಲ್ಲ ಕಸ ಇದ್ದಿದ್ದು ನಿಮಗೆ ಕಾಣಿಸ್ತದೆ ನೋಡ್ರಿ, ಜರ ಸುತ್ತನೂ ಕಾಣಿಸಂಗಿಲ್ಲ. ಇದೇ ಥರ ಇದು ಯಾವ ಥರ ಲೇಯರ್ ಮಾಡಿ ನೋಡಿರಿ, ಅದೇ ಥರ ಇದನ್ನು ಲೇಯರ್ ಮಾಡಿ ನಾ ಆಲ್ರೆಡಿ ಈಗ ಅರ್ಧಕ್ಕರ್ಧ ಎಲ್ಲ ಕೊಳುತ್ತ ಮಣ್ಣಿನೊಳಗೆ ಮಿಕ್ಸ್ ಆಗೈತೆ ರೀ ಅದು ಕಾಯಿಪಲ್ಲೆ. ಸೊ ಇದು ಒಂದು 7-8 ದಿನ ಬಿಟ್ಟರೆ ಮಿಕ್ಸ್ ಆಗ್ತೈತಿ. ಇಲ್ಲಿ ಕೂಡ ಕಾಣಿಸಂಗಿಲ್ಲ ನೋಡಿರಿ, ಅದು ಹಸಿ ತಪ್ಪಲಿರುವಂಥದ್ದು. ಸೊ ಇಲ್ಲೆಲ್ಲ ಚೆನ್ನಾಗಿ ಲೇಯರ್ ಎಲ್ಲ ಆಯ್ತು ನೋಡಿರಿ ಫ್ರೆಂಡ್ಸ. ಈಗ ಇದನ್ನು ಈ ಬಕೆಟ್ನಾಗ ಇಟ್ಟುಬಿಡ್ತೀನಿ ರೀ. ಇದು ಸ್ವಲ್ಪ ಮ್ಯಾಗ ಗಂಟು ಕಟ್ಟಕ್ಕೆ ಇದಾಗಲಿಲ್ಲ ರೀ, ಹೆಚ್ಚಿಗೆ ಆಗೈತಿ. ಹಾಗಾಗಿ ಇದನ್ನು ಈ ಥರ ಹಿಂದಕ್ಕೆ ಸರಿಸ್ಬಿಡಮ್ರಿ. ಇದನ್ನು ಎಷ್ಟು ಚೆಂದಾಗಿರುವಂಥ ನಮ್ಗೆ ಗೊಬ್ಬರದ ಮಣ್ಣು ರೆಡಿ ಆಗ್ತೈತೆ ನೋಡಿರಿ. ಆ ಕಡೆಗೂ ಅಷ್ಟೇ ರೀ, ಅದು ಒಂದು ಸರಿ ಆಗೈತಿ. ಸದ್ಯಕ್ಕೆ ಲೇಯರ್ ಮಾಡಿ ಗೊಬ್ಬರ ಆಗಿರುವಂಥ ಮಣ್ಣನೇ ಐತಿ. ಇನ್ನೊಂದು ಚೂರು ಕೂಡ ಹಾಕಿದ್ರು ನಡಿತೈತಿ. ಸೊ ಗಾಳಿ ಅಂತೂ ಸಿಕ್ಕಾಪಟ್ಟೆ ಗಾಳಿ ಐತೆ ನೋಡಿರಿ. ಹೂವು ಎಲ್ಲಿ ಗಿಡ ಹೊತ್ಕೊಂಡು ಮೈ ಮ್ಯಾಗ ಬೀಳುತ್ತಾ ಅನ್ನೋ ಥರ ಗಾಳಿ ಐತೆ ನೋಡಿರಿ. ಭಾಳ ಗಾಳಿ ಐತ್ರಿ, ಜೋರಂದ್ರೆ ಜೋರು ಐತಿ ಗಾಳಿ. ರಜಾ
ಪಿಲ್ಲು ಆಟ ಆಡ್ತಿದ್ದ ನೋಡ್ರಿ. ನಾನು ನೀರು ಕಾಯ್ದು ಎಟ್ಟಾತಾಯ್ತು ರೀ, ಜಳಕ ಮಾಡಬೇಕು, ತಲೆ ಸ್ನಾನನೂ ಕೂಡ ಮಾಡ್ಕೋಬೇಕಾ. ಸೊ ವಿಡಿಯೋ ಲೆಂತಿ ಆಗುತ್ತಾ, ಮತ್ತು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇದೇ ಥರ ಹೊಸ ಹೊಸ ಲಾಗ್ಗಳು ನಿಮ್ಗೆ ನೋಡೋಕೆ ಸಿಗ್ತಿರ್ತಾವೆ. ಈ ಥರದ ಲಾಗ್ಗಳು ನಿಮ್ಗೆ ನೋಡಬೇಕು, ಖುಷಿ ಕೊಡ್ತೈತಪ್ಪ ನಿಮ್ಗೆ. ನಮ್ಮದು ಏನೋ ಒಂದು ಬದುಕೈತಿ, ಇದು ಕೂಡ ಅಂದರೆ ಈಗೆಲ್ಲನೂ ಫೇಕನೇ. ಸೀರಿಯಲ್ ಗಿರಿಯಲ್ ಎಲ್ಲ ನೋಡ್ತಿರ್ತೀರಲ್ರಿ, ಇದ್ದವ್ರನ್ನ ಸಾಯಿಸ್ತಾರ, ಸತ್ತವ್ರನ್ನ ಬದುಕಿಸ್ತಾರ. ಹಾವು ಹೋಗಿ ಮನುಷ್ಯ ಆಗುತ್ತಾ, ಮನುಷ್ಯ ಹೋಗಿ ಹಾವು ಹೋಗುತ್ತಾ, ಟೈಮ್ ಪಾಸಿಗೆ ನೋಡ್ಬೋದು. ಆದರೆ ಇದು ನಮ್ದು ಏನೈತೆ ನೋಡ್ರಿ, ಇದು ನಮ್ಮ ರಿಯಲ್ ಲೈಫ್ ಇರ್ತೈತಿ. ನಮ್ದು ಇದ್ದದ್ದು ಲೈಫ್ ಏನೈತೆ ಅಂತೇಳಿ ನಾವು ಅದನ್ನ ನಿಮ್ಮ ಜೊತೆಗೆ ನಾವು ಶೇರ್ ಮಾಡ್ಕೊತಿರ್ತೀವಿ. ನಾವು ಕೂಡ ಎಷ್ಟೋ ಕಷ್ಟಿನೊಳಗೆ ಬಂದೀವಿ. ಇವಾಗ ಸ್ವಲ್ಪ ಬೆಟ್ರ್ ಅನ್ನಂಗೆ ಲೈಫ್ ಆಗೈತಿ, ಇನ್ನೂ ಬೆಟ್ರ್ ಲೈಫ್ ಮಾಡ್ಕೊತೀವಿ. ನಮ್ಮ ಜೊತೆಗೆ ನೀವು ಇರ್ತೀರಿ, ನಿಮ್ಮ ಜೊತೆಗೆ ನಾವು ಕೂಡ ನಮ್ಮ ದಿನನಿತ್ಯದ ದಿನಚರಿನ ಶೇರ್ ಮಾಡ್ಕೊತ ಅಪ್ಡೇಟನ್ನು ಕೊಡ್ತಿರ್ತೀವಿ. ಸೊ ನಮ್ಮ ಹೊಸ ಮನೆ ಕೂಡ ಇವಾಗ ರೆಡಿ ಆಗೈತಿ. ಆಲ್ಮೋಸ್ಟ್ ಆಲ್ 95% ರೆಡಿ ಆಗೈತಿ, ಇನ್ನೊಂದು 5% ಓದೈತೆ ಅಷ್ಟೇ. ಅದು ಕೂಡ ನಿಮ್ಮ ಜೊತೆಗೆ ಅಪ್ಡೇಟ ಮೇನ್ ಚಾನಲ್ದಾಗೂ ಕೂಡ ಕೊಡ್ತಿರ್ತೀನಿ. ನೋಡಿರಿ, ಸಪೋರ್ಟ್ ಮಾಡಿರಿ. ಮತ್ತೆ ಸಿಗೋಣ, ಬಾಯ್.